ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 31/3/26. मीठे बच्चे, ऊंच पद पाना है तो सच्चे बाबा के साथ सदा सच्चे रहो. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಉನ್ನತವಾದ ಪದವಿಯನ್ನು ಪಡಿಬೇಕಾದರೆ ಸತ್ಯವಾದ ತಂದೆಯ ಜೊತೆಗೆ ಸದಾ ಸತ್ಯವಾಗಿರಿ. कोई भी भूल हो तो बाबा से क्षमा ले लो, अपने मत पर नहीं चलो. ಯಾವುದಾದರೂ ತಪ್ಪಾದರೆ ತಂದೆಯಿಂದ ಕ್ಷಮೆಯನ್ನು ಬೇಡಿ, ತಮ್ಮ ಮತದಂತೆ ನಡಿಬೇಡಿ. ಪ್ರಶ್ನೆಯಾಗಿದೆ, ಕೌನ್ ಸೆ ಲಾಲ್ ಕಭಿ ಚುಪ್ ನಹೀ ಸಕ್ತೆ ಹೈ? ಎಂತಹ ಒಳ್ಳೆ ಮಕ್ಕಳು ಎಂದೂ ಸಹ ಬಚ್ಚಿಟ್ಕೊಳಕ್ಕೆ ಸಾಧ್ಯ ಇಲ್ಲ. ಉತ್ತರ ಆಗಿದೆ, जिसका ईश्वरीय परिवार से प्यार है, जिन्हें रात दिन सर्विस का ही होना रहता, ऐसे सर्विसेबल जो वफादार फरमान बरदार हैं, कभी भी मनमत पर नहीं चलते. बाबा से सच्चे और साफ दिल है, वो कभी चुप नहीं सकता. ಯಾರು ಈಶ್ವರೀಯ ಪರಿವಾರದ ಜೊತೆ ಪ್ರೀತಿಯನ್ನು ಇಟ್ಕೊಳ್ತಾರೆ, ಯಾರು ಹಗಲು ರಾತ್ರಿ ಸೇವೆಯಲ್ಲಿ ನಿಮಗ್ನರಾಗಿರ್ತಾರೆ, ಅಂತಹ ಸೇವಾಧಾರಿ, ಆಜ್ಞಾಕಾರಿ, ನಂಬಿಕಸ್ಥರು ಎಂದು ಮನ್ಮತದಂತೆ ನಡೆಯಲ್ಲ. ತಂದೆಯಿಂದ ಸತ್ಯವಾದ ಮತ್ತು ಸ್ವಚ್ಛವಾದ ಹೃದಯದಲ್ಲಿ ಇರ್ತಾರೆ. ಅವರು ಎಂದೂ ಸಹ ಬಚ್ಚಿಟ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಡಾಗಿದೆ, ತುಮೇ ಹೋ ಮಾತ್ ಪಿತಾ, ತುಮೇ ಹೋ ಬಂಧು ಸಖ. ನೀವೇ ತಂದೆ ತಾಯಿ, ನೀವೇ ಬಂಧು ಸಖರು. ಓಂ ಶಾಂತಿ. गीत में मेजर गारंटी किसकी थी? माता पिता के साथ बच्चों की गारंटी है कि बाबा हमारे तो एक आप दूसरा ना कोई. कितना ऊंच मंजिल है. ಆಡಿನಲ್ಲಿ ಗ್ಯಾರಂಟಿ ಯಾರ್ದಿತ್ತು? ತಂದೆ ತಾಯಿ ಜೊತೆ ಮಕ್ಕಳ ಗ್ಯಾರಂಟಿ ಇರುತ್ತೆ. ಬಾಬಾ ನಮಗೆ ತಾವು ಒಬ್ಬರು ಬಿಟ್ಟು ಮತ್ತಾರೂ ಇಲ್ಲ. ಎಷ್ಟು ಉನ್ನತವಾದ ಲಕ್ಷ್ಯ ಆಗಿದೆ ಅಲ್ಲ. ऐसे श्रेष्ठ बाप की मत पर कोई चलते तो गारंटी है वर्षा जरूर ऊंच पाएंगे. ಈ ರೀತಿ ಶ್ರೇಷ್ಠ ತಂದೆಯ ಮತದಂತೆ ಯಾರು ನಡೀತಾರೆ ಅವರಿಗೆ ಗ್ಯಾರಂಟಿ ಇದೆ, ಆಸ್ತಿ ಖಂಡಿತ ಉನ್ನತವಾಗಿ ಪಡಿತಾರೆ. परंतु बुद्धि कहती बड़े ऊंची मंजिल देखने में आता, जो कोटों में कोई में भी कोई, सिर्फ माला के दाने बनते. ಆದರೆ ಬುದ್ಧಿ ಹೇಳುತ್ತೆ ಬಹಳ ದೊಡ್ಡ ಲಕ್ಷ್ಯ ಕಾಣಿಸ್ತಿದೆ. ಕೋಟೆಯಲ್ಲಿ ಕೆಲವರಲ್ಲೂ ಕೆಲವರು ಮಾಲೆಯ ಮಣಿಯಾಗ್ತಾರೆ. कहते भी हैं तुम मात पिता, परंतु माया इतनी जबरदस्त है जो कोई मुश्किल ही ಗ್ಯಾರಂಟಿ ಪರ್ ಚಲ್ ಸಕೆ. ಅಂತಾರೆ ನೀವೇ ತಂದೆ ತಾಯಿ ಅಂತ. ಆದರೆ ಮಾಯ ಎಷ್ಟು ಜಬರ್ದಸ್ತ್ ಆಗಿದೆ ಎಂದರೆ ಬಹಳ ಕಷ್ಟದಿಂದ ಗ್ಯಾರಂಟಿ ಅದರ ಮೇಲೆ ನಡೀತದೆ. अरे अपने से पूछ सकते हैं, सच सच में माता पिता का बना हूं, बाप कहते हैं. ಪ್ರತಿಯೊಬ್ಬರು ತಮ್ಮನ್ನ ತಾವೇ ಕೇಳಿ, ನಾನು ಸತ್ಯವಾಗಿ ತಂದೆ ತಾಯಿ ಮಗುವಾಗಿದ್ದೀನ? ತಂದೆ ಅಂತೂ ತಿಳಿಸೋದಿಲ್ಲ. बहुत थोड़े है तब तो देखो माला कितनों की बनती, कितने कोटों में सिर्फ 8 वैजयंती माला बनते. कोई कहते एक करते दूसरा, इसलिए बाबा कहते देखो कैसा वंडर है. ಬಹಳ ಕಡಿಮೆ ಜನ ಕಾಣಿಸ್ತಾರೆ ಮಾಲೆಯಲ್ಲಿ ಮಣಿಯಾಗುವಂಥವ್ರು. ಕೋಟ್ಯಾಂತರ ಜನ ಇದ್ದಾರೆ. ಅದರಲ್ಲಿ 100 ವೈಜಯಂತಿ ಮಾಲ, 8 ಮಾತ್ರ ವೈಜಯಂತಿ ಮಾಲೆಯಲ್ಲಿ ಮಣಿಯಾಗ್ತಾರೆ. ಹೇಳೋದೊಂದು, ಮಾಡೋದು ಇನ್ನೊಂದು. ತಂದೆ ಅಂತಾರೆ ನೋಡಿ, ಯಾವ ರೀತಿ ಆಶ್ಚರ್ಯ ಅಲ್ವಾ. बाबा कितना प्रेम से समझाते, परंतु सपूत बच्चे बहुत थोड़े निकलते माला के दाने. बच्चों में इतना ताकत नहीं जो श्रीमत पर चल सके, तो जरूर रावण मत पर है, इसलिए इतना ऊंच पद पा नहीं सके. ಬಾಬಾ ಎಷ್ಟು ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ, ಆದರೆ ಒಳ್ಳೆ ಮಕ್ಕಳು ಬಹಳ ಕಡಿಮೆ ಇದ್ದಾರೆ. ಅಂದರೆ ಮಾಲೆಯಲ್ಲಿ ಬರುವಂಥ ಮಣಿಗಳು. ಮಕ್ಕಳಲ್ಲಿ ಇಷ್ಟೊಂದು ತಾಕತ್ತಿಲ್ಲ ಶ್ರೀಮದದಂತೆ ನಡೆಯುತ್ತೆ. ಖಂಡಿತವಾಗಿ ರಾವಣನ ಮತದಂತೆ ನಡೀತಾರೆ. ಅದಕ್ಕೆ ಇಷ್ಟೊಂದು ಪದವಿ ಪಡೆಯಲ್ಲ. कोई विरले माला का दाना बनते, वो भी लाल छुपे नहीं रहते, वो दिल पर चढ़ी रहते. ಯಾರೋ ಕೆಲವರು ಮಾಲೆಯ ಮಣಿಯಾಗ್ತಾರೆ,
ಆ ಮುದ್ದು ಮಕ್ಕಳು ಎಂದೂ ಸಹ ಬೆಚ್ಚಿಟ್ಕೊಳಕ್ಕಾಗಲ್ಲ, ಹೃದಯ ಬೇಲೆ ಕುತ್ಕೊಂತಾರೆ. रात दिन सर्विस का ही होना रहता, ಈಶ್ವರ್ಯ ಸಂಬಂಧ ಸೇ ಲವ್ रहता. ಹಗಲು ರಾತ್ರಿ ಈ ಸೇವೆಯಲ್ಲೇ ತೊಡಗಿರುತ್ತಾರೆ. ಈಶ್ವರ್ಯ ಸಂಬಂಧದ ಜೊತೆಗೆ ಪ್ರೀತಿ ಇರುತ್ತೆ. बाहर में उनकी बुद्धि कहाँ नहीं जाती, ऐसा लव दैवी परिवार से रखना है. ಹೊರಗಡೆ ಎಲ್ಲೂ ಅವರ ಬುದ್ಧಿ ಹೋಗೋದೇ ಇಲ್ಲ. ಇಂತಹ ಪ್ರೀತಿ ದೈವಿ ಪರಿವಾರದ ಜೊತೆಗೆ ಇಟ್ಕೋಬೇಕಾಗಿದೆ. अज्ञान काल में भी बच्चे का बाप से बहन भाई का आपस में बहुत ही लव रहता. यहाँ तो कोई का ऋंचक मात्र भी बाबा से योग नहीं है. ಅಜ್ಞಾನ ಕಾಲದಲ್ಲೂ ಸಹ ಮಕ್ಕಳಿಗೆ ತಂದೆಯ ಜೊತೆ ಸಹೋದರ ಸಹೋದರಿಯಲ್ಲಿ ಪರಸ್ಪರ ಬಹಳ ಪ್ರೀತಿ ಇರುತ್ತೆ. ಇಲ್ಲಂತೂ ಯಾರೋ ಒಬ್ಬರಿಗೆ ಸ್ವಲ್ಪ ಇರುತ್ತೆ, ತಂದೆಯ ಜೊತೆ ಯೋಗನೇ ಇಲ್ಲ. ಗ್ಯಾರಂಟಿ तो बहुत करते, ಭಕ್ತಿ ಮಾರ್ಗ में गाते, अभी तो बच्चे सम्मुख है. ಗ್ಯಾರಂಟಿ ಅಂತೂ ಬಹಳಷ್ಟು ಮಾಡುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡ್ತಾರೆ, ಈಗ ಮಕ್ಕಳು ಸಮ್ಮುಖ ಇದ್ದೀರಾ. विचार किया जाता, भक्ति मार्ग में जो गाते रहते कितना लव से याद करते हैं, यहाँ तो याद ही नहीं करते. ವಿಚಾರ ಮಾಡುವಂಥ ವಿಷಯ, ಭಕ್ತಿ ಮಾರ್ಗದಲ್ಲಿ ಎಷ್ಟು ಗಾಯನ ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೆ, ಇಲ್ಲಂತೂ ನೆನಪೇ ಮಾಡೋದಿಲ್ಲ. बाबा का बनने से माया दुश्मन बन पड़ती है, बुद्धि बाहर चली जाती तो माया अच्छा ही गिरा देती. ತಂದೆ ಮಗು ಆದ್ಮೇಲೆ ಮಾಯೆ ದುಶ್ಮನ್ ಆಗ್ಬಿಡತ್ತೆ, ಬುದ್ಧಿ ಹೊರಗಡೆ ಹೋಗ್ಬಿಡತ್ತೆ, ಮಾಯೆ ಚೆನ್ನಾಗಿ ಬೀಳಿಸ್ಬಿಡತ್ತೆ. वह खुद नहीं समझते, हम जो कुछ करते वो गिरने के लिए करते, अपने मत पर गिरते रहते हैं. ಅವರು ಸ್ವಯಂಗೆ ಅರ್ಥ ಆಗೋದಿಲ್ಲ, ನಾನೇನ್ ಮಾಡ್ತಿದ್ದೀನಿ ಇದು ಬೀಳಕ್ಕೋಸ್ಕರ ಮಾಡ್ತಿದ್ದೀನಿ, ತಮ್ಮ ಮತದಂತೆ ಬೀಳ್ತಾ ಇರ್ತಾರೆ. उनको पता ही नहीं पड़ता हम क्या कर रहे, कुछ तो कामिया बच्चों में है ना. ಅವ್ರು ಗೊತ್ತೇ ಆಗೋದಿಲ್ಲ ನಾನೇನ್ ಮಾಡ್ತಿದ್ದೀನಿ, ಏನೋ ಬಲಹೀನತೆ ಮಕ್ಕಳಲ್ಲಿ ಇರ್ಬೋದಲ್ಲ. कहते एक है करते दूसरा नहीं तो बाबा से वर्षा कितना ऊंच मिलता. ತಿಳಿಸೋದು ಒಂದಾದ್ರೆ ಮಾಡೋದು ಮತ್ತೊಂದು. ಇಲ್ಲ ಅಂದರೆ ತಂದೆಯಿಂದ ಆಸ್ತಿ ಎಷ್ಟು ಉನ್ನತವಾಗಿ ಸಿಗಬೇಕಲ್ಲ. सच्चाई से कितनी बाप की सर्विस में लग जाना चाहिए, परंतु माया कितनी दुरस्त है. ಸತ್ಯತೆಯಿಂದ ಬಾಬುವರ ಸೇವೆಯಲ್ಲಿ ತೊಡಗಿರಬೇಕು, ಆದರೆ ಮಾಯೆ ಎಷ್ಟು ಬಲಶಾಲಿಯಾಗಿದೆ. कोर्टों में कोई बाप को पूरा पहचानते, बाबा कहते कलप कलप ऐसे ही होता. ಕೋಟೆಯಲ್ಲಿ ಯಾರೋ ಒಬ್ಬರು ತಂದೆಯನ್ನ ಪೂರ್ತಿ ಅರ್ಥ ಮಾಡ್ಕೊಂತಾರೆ, ತಂದೆ ಅಂತಾರೆ ಕಲ್ಪ ಕಲ್ಪ ಇದೇ ರೀತಿ ಆಗತ್ತೆ. पूरा वफादार फरमान बरदार ना होने कारण उन विचारों का पद ऐसे हो पड़ता. कहते भी है बाबा हम राजयोग सीख, नर से नारायण, नारी से लक्ष्मी बनते. ಪೂರಿ ನಂಬಿಕಸ್ಥರು ಆಜ್ಞಾಕಾರಿಗಳು ಆಗಿರಬೇಕು, ಕಾರಣ ಪಾಪ ಅವರು ಅದರಂತೆ ನಡೆಯಲ್ಲ, ಅದಕ್ಕೆ ಪದವಿ ಈ ರೀತಿ ಆಗ್ತದೆ ಅಂತಾರೆ. ಬಾಬಾ ನಾವು ರಾಜಯೋಗವನ್ನ ಕಲಿತು ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗ್ತೀವಿ. ರಾಮ್ ಸೀತಾ नहीं बनेंगे, हाथ भी उठाते परंतु चलन भी ऐसे चाहिए ना. ರಾಮ ಸೀತೆ ಆಗಲ್ಲ, ಕೈ ಎತ್ತಾರೆ, ಆದ್ರೆ ಚಲನೇನು ಆ ರೀತಿ ಇರಬೇಕಲ್ಲ. बेहद का बाप वर्षा देने के लिए आए, उनके श्रीमत पर कितना चलना चाहिए. बहुत है जिन्होंने कसम उठाया हुआ है हम श्रीमत पर नहीं चलते. ಅನಂತವಾದ ತಂದೆ ಆಸ್ತಿಯನ್ನು ಕೊಡಕ್ಕೆ ಬಂದಿದ್ದಾರೆ, ಅವರ ಶ್ರೀಮತದಂತೆ ನಡಿಬೇಕಲ್ಲ. ಬಹಳಷ್ಟು ಜನ ಈ ರೀತಿನೂ ಇದ್ದಾರೆ, ಪ್ರತಿಜ್ಞೆ ಮಾಡಿದರೆ ಎಂದೂ ನಾವು ಶ್ರೀಮತದಂತೆ ನಡೆಯೋದೇ ಇಲ್ಲ. वह चुपे नहीं रहते, कोई की तकदीर में नहीं है तो देह अभिमान पहले तप्पड़ लगाते फिर है काम. ಅವರನ್ನೂ ಸಹ ಬಚ್ಚಿಡಕ್ಕೆ ಸಾಧ್ಯ ಇಲ್ಲ. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ದೇಹಾಭಿಮಾನ ಮೊಟ್ಟ ಮೊದಲು ಕೆನ್ನೆಗೆ ಬಾರಿಸದು, ನಂತರ ಕಾಮ ವಿಕಾರ. काम नहीं तो
ಕ್ರೋಧ ಲೋಭ है तो सभी दुश्मन ना ಕಾಮ ಇಲ್ಲ ಅಂದ್ರೆ ಕ್ರೋಧ, ಅದು ಇಲ್ಲ ಅಂದ್ರೆ ಲೋಭ, ಎಲ್ಲನೂ ದುಶ್ಮನ್ನೇ ಆಗಿದೆಯಲ್ಲ. मोह भी ऐसी चीज है जो बिल्कुल ही सत्यानाश कर देता, लोभ भी कम नहीं है. ಮೋಹನು ಅಂತ ವಸ್ತು ಆಗಿದೆ, ಬಿಲ್ಕುಲ್ ಸತ್ಯಾನಾಶ ಮಾಡಿಬಿಡುತ್ತೆ. ಲೋಭನು ಏನು ಕಡಿಮೆ ಇಲ್ಲ. ಬಡೆ ಕಡೆ ದುಶ್ಮನ ಹೇ, ಬಾಯಿ ಪೈಸೆ ಕಿ ಚೀಜ್ ಚೋರಿ ಕರ್ ಲೇತೆ ಹೇ, ಬಹಳ ದೊಡ್ಡ ದುಶ್ಮನ್ ಆಗಿದೆ. ನಯಾ ಪೈಸೆ ವಸ್ತು ಕಳ್ತನ ಮಾಡ್ಕೊಂಡ್ಬಿಡ್ತಾರೆ. ये भी लोभ है ना, ಚೋರಿ ಕಿ ಬಹುತ್ ಗಂದಿ ಆದತ್. ಇದು ಲೋಭ ಅಲ್ವಾ? ಕಳ್ಳತನದ್ದು ಬಹಳ ಕೊಳಕಿನ ಅಭ್ಯಾಸ ಆಗಿದೆ. अंदर में दिल काना चाहिए कि हम पाप करते रहते तो क्या बद पाएंगे. शिव बाबा के यज्ञ में आकर बाबा के पास हम ऐसे काम कैसे कर सकते. ಆಂತರ್ಯದಲ್ಲಿ ಹೃದಯ ತಿಂತಾ ಇರಬೇಕು, ನಾವು ಪಾಪ ಮಾಡ್ತಾ ಇದ್ದೀವಿ, ಏನು ಪದವಿ ಸಿಗತ್ತೆ. ಶಿವ ಬಾಬಾವರ ಯಜ್ಞದಲ್ಲಿ ಬಂದು ಬಾಬಾವ್ರ ಹತ್ರ ನಾವು ಈ ರೀತಿ ಕೆಲಸ ಮಾಡಿದ್ರೆ ಏನಾಗ್ಬೋದು. माया बहुत उल्टा काम कराती, कितना भी समझाओ फिर भी आदत मिटती नहीं. ಮಾಯೆ ಬಹಳಷ್ಟು ಉಲ್ಟಾ ಕೆಲಸ ಮಾಡುತ್ತೆ, ಎಷ್ಟೇ ತಿಳಿಸ್ಕೊಡಿ ಅಭ್ಯಾಸ ಹೋಗೋದೇ ಇಲ್ಲ. कोई नाम रूप में फंस पड़ते, देह अभिमान के कारण राम नाम रूप में भी आ जाते. ಕೆಲವರು ನಾಮ ರೂಪದಲ್ಲಿ ಸಿಕ್ಕಾಕೊಂತಾರೆ, ದೇಹ ಅಭಿಮಾನದ ಕಾರಣ ನಾಮ ರೂಪದಲ್ಲಿ ಬಂದ್ಬಿಡ್ತಾರೆ. और एक सेंटर का बाबा को सारा मालूम रहता, बाबा भी क्या करे समझाना तो पड़े. ಪ್ರತಿಯೊಂದು ಸೆಂಟರ್ದು ತಂದೆಗೆ ಎಲ್ಲ ಗೊತ್ತಿರುತ್ತೆ, ತಂದೆ ತಾನೇ ಏನು ಮಾಡಕ್ ಸಾಧ್ಯ, ತಿಳಿಸ್ಕೊಡ್ಬೇಕಾಗತ್ತೆ. कितने सेंटर से कितने बाबा के पास समाचार आता, फिक्र तो रहता है ना. ಎಷ್ಟೊಂದು ಸೆಂಟರ್ಸ್ ಇದೆ, ಎಷ್ಟೊಂದು ತಂದೆ ಹತ್ರ ಸಮಾಚಾರ ಬರುತ್ತೆ, ಚಿಂತೆ ಅಂತೂ ಇರುತ್ತಲ್ಲ. फिर समझाना पड़ता, माया कम नहीं बहुत तंग करती. ಮತ್ತೆ ತಿಳಿಸಲಾಗತ್ತೆ, ಮಾಯಿ ಏನು ಕಡಿಮೆ ಇಲ್ಲ, ಬಹಳಷ್ಟು ತೊಂದರೆಯನ್ನ ಕೊಡತ್ತೆ. अच्छे अच्छे बच्चों को कहा जाता, कड़ा कहो बड़ा कहलाना बड़ा दुख पाना, या तो दुख की कोई बात नहीं. ಒಳ್ಳೊಳ್ಳೆ ಮಕ್ಕಳಿಗೆ ತಿಳಿಸಲಾಗತ್ತೆ, ದೊಡ್ಡವರು ಅಂತ ಅನಿಸ್ಕೊಳೋದು ಅಂದರೆ ದೊಡ್ಡ ದುಃಖವನ್ನ ಪಡೆಯೋದು, ಇಲ್ಲಂತೂ ದುಃಖದ ಮಾತೇ ಇಲ್ಲ. जानते हैं कल्प पहले ऐसे हुआ था, ईश्वर का बनकर फिर भी माया के वश हो जाते. ಗೊತ್ತಿದೆ, ಕಲ್ಪದ ಹಿಂದೆ ಈ ರೀತಿ ಆಗಿತ್ತು, ಈಶ್ವರನ ಮಗು ಆಗಿದ್ದು ಮಾಯಿಗೆ ವಶರಾಗ್ತಾರೆ. कोई ना कोई विक्रम कर लेते, तब बाबा कहते, प्रतिज्ञा तो बहुत बच्चे करते कि बाबा हम आपकी श्रीमत पर जरूर चलेंगे, परंतु चलते नहीं. इसलिए माला देखो कितना छोटा बनता, बाकी तो है प्रजा. ಯಾವುದೋ ಒಂದು ವಿಕರ್ಮ ಮಾಡಿಬಿಡ್ತಾರೆ, ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿಜ್ಞೆ ಅಂತೂ ಬಹಳ ಮಕ್ಕಳು ಮಾಡ್ತಾರೆ, ಬಾಬಾ ನಾವು ತಮ್ಮ ಶ್ರೀಮತದಂತೆ ಖಂಡಿತ ನಡೀತೀವಿ, ಆದರೆ ನಡೆಯೋದೇ ಇಲ್ಲ. ಅದಕ್ಕೆ ಮಾಲೆ ನೋಡಿ ಎಷ್ಟು ಸಣ್ಣದಾಗತ್ತೆ, ಬಾಕಿಯಂತೂ ಪ್ರಜೆಗಳೇ ಆಗಿದ್ದಾರೆ. कितनी बड़ी मंजिल है, इसमें दिल की बड़ी सफाई चाहिए, कहावत भी है सच तो बिटो मच. ಎಷ್ಟು ದೊಡ್ಡ ಲಕ್ಷ್ಯ ಆಗಿದೆ, ಇದರಲ್ಲಿ ಹೃದಯದ ಬಹಳ ದೊಡ್ಡ ಸ್ವಚ್ಛತೆ ಅವಶ್ಯಕತೆ ಇದೆ. ಹೇಳ್ತಾರಲ್ಲ, ಸತ್ಯವಾಗಿರೋರು ಸದಾ ನೃತ್ಯವನ್ನ ಮಾಡ್ತಾ ಇರ್ತಾರೆ. अगर बाबा के साथ सच चलता रहे तो सतयुग में श्री कृष्ण के साथ जाकर डांस करेंगे. सतयुग में श्री कृष्ण का डांस ही मशहूर है ना. ತಂದೆಯ ಜೊತೆ ಸತ್ಯವಾಗಿ ನಡೀತಿದ್ದಾಗ ಸತ್ಯುಗದಲ್ಲಿ ಶ್ರೀಕೃಷ್ಣನ ಜೊತೆಗೆ ಹೋಗಿ ನೃತ್ಯವನ್ನ ಮಾಡ್ತಾರೆ. ಸತ್ಯುಗದಲ್ಲಿ ಶ್ರೀಕೃಷ್ಣನ ನೃತ್ಯ ಬಹಳ ಹೆಸರುವಾಸಿಯಾಗಿದೆ ಅಲ್ಲ. रास लीला राधा कृष्ण की दिखाते, पीछे राम लीला दिखाते. परंतु नंबर 1 में राधा कृष्ण की रास लीला है, क्योंकि इस समय वो बाबा से बहुत ही सच्चे बनते हैं तो कितना ऊंच पद पाते.
ಮೊದಲನೇ ನಂಬರ್ ರಾಧಾಕೃಷ್ಣೆಯ ರಾಸಲೀಲೆಯನ್ನು ತೋರಿಸ್ತಾರೆ. ಯಾಕೆಂದರೆ ಈ ಸಮಯದಲ್ಲಿ ಬಾಬುರ ಜೊತೆ ಅವರು ಬಹಳ ಸತ್ಯವಾಗಿರ್ತಾರೆ. ಅಂದಮೇಲೆ ಎಷ್ಟು ಉನ್ನತವಾದ ಪದವಿಯನ್ನು ಪಡೀತಾರೆ. ಮೊದಲು ರಾಧಾಕೃಷ್ಣನನ್ನು ತೋರಿಸ್ತಾರೆ, ನಂತರ ರಾಮ ಸೀತೆಯ ಲೀಲೆಯನ್ನು ತೋರಿಸ್ತಾರೆ. आ तो बहुत उठाते परंतु माया कैसी है प्रतिज्ञा करते तो उस पर चलना पड़ेना. ಕೈಯಂತೂ ಬಹಳ ಜನ ಎತ್ತಾರೆ, ಆದರೆ ಮಾಯೆ ಯಾವ ರೀತಿ ಇದೆ, ಪ್ರತಿಜ್ಞೆ ಮಾಡ್ತಾರೆ, ಅದರಂತೆ ನಡೆಯೋದಕ್ಕೆ ಮಾಯೆ ಬಿಡಲ್ಲ. माया के भूतों को भगाना देह अभिमान की पीछे सब भूत चटक जाते. बाबा कहते देही अभिमानी बन बाबा को याद. ಮಾಯೆಯ ಭೂತಗಳನ್ನು ಓಡಿಸಿ ದೇಹದ ಅಭಿಮಾನದ ಹಿಂದೆ ಎಲ್ಲ ಭೂತಗಳು ಮೆತ್ಕೊಂಡ್ಬಿಡುತ್ತೆ. ತಂದೆ ಅಂತಾರೆ ದೇಹಿ ಅಭಿಮಾನಿಯಾಗಿ ತಂದೆಯನ್ನ ನೆನಪು ಮಾಡಿ. इसमें भी सवेरे सवेरे बैठ बातें करो, बाबा की महिमा करो. भक्ति मार्ग में बल याद करते परंतु महिमा तो कोई की है नहीं. ಇದರಲ್ಲೂ ಬೆಳಗ್ಗೆ ಎದ್ದು ಕುತ್ಕೊಂಡು ಮಾತಾಡಿ ತಂದೆಯ ಮಹಿಮೆಯನ್ನ ಮಾಡಿ. ಭಕ್ತಿ ಮಾರ್ಗದಲ್ಲಿ ಬಲಿ ನೆನಪು ಮಾಡ್ತಾರೆ, ಆದರೆ ಮಹಿಮೆ ಯಾರ್ದು ಇಲ್ಲ. ಶ್ರೀಕೃಷ್ಣ को याद करेंगे, महिमा करेंगे, मक्खन चुराया उसको भगाया, बकासुर को मारा ये किया, बस और क्या कहेंगे. ಶ್ರೀಕೃಷ್ಣನ ನೆನಪನ್ನ ಮಾಡ್ತಾರೆ, ಮಹಿಮೆಯನ್ನ ಮಾಡ್ತಾರೆ. ಬೆಣ್ಣೆಯನ್ನ ಕದ್ದ, ಇವರನ್ನ ಓಡಿಸ್ಕೊಂಡು ಹೋದ, ಬಕಾಸುರನನ್ನ ಸಾಯಿಸ್ದ, ಇನ್ನೇನು ಹೇಳ್ತಾರೆ, ಅಷ್ಟೇ ಅಲ್ವಾ. ये सब झूठ है, सच की रीति नहीं, फिर रास्ता क्या बताएंगे, मुक्ति को तो नहीं जानते. ಇದೆಲ್ಲ ಸುಳ್ಳಾಗಿದೆ, ಸ್ವಲ್ಪನೂ ಸತ್ಯ ಇಲ್ಲ. ದಾರಿ ಏನು ತೋರಿಸ್ತಾರೆ, ಮುಕ್ತಿಯ ಅರಿವಂತೂ ಇಲ್ಲವೇ ಇಲ್ಲ. इस समय सारे विश्व पर रावण का राज्य है, बस इस समय पतित है. ಈ ಸಮಯದಲ್ಲಿ ಇಡೀ ವಿಶ್ವದ ಮೇಲೆ ರಾವಣ ರಾಜ್ಯ ಇದೆ, ಎಲ್ಲರೂ ಈ ಸಮಯ ಪತಿತರಾಗಿದ್ದಾರೆ. मनुष्य भ्रष्टाचारी का अर्थ भी नहीं समझते, ये भी नहीं जानते सतयुग में ನಿರ್ವಿಕಾರಿ ದೇವತಾ. ಮನುಷ್ಯರು ಭ್ರಷ್ಟಾಚಾರಿಯ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲ್ಲ, ಇದು ಗೊತ್ತಿಲ್ಲ ಸತ್ಯುಗದಲ್ಲಿ ನಿರ್ವಿಕಾರಿ ದೇವತೆಗಳಿದ್ರು. गाते भी हैं सर्वगुण संपन्न 16 कला संपूर्ण, परंतु फिर कह देते वहां भी रावण कंस जरासंधि आदि थे. ಗಾಯನ ಮಾಡ್ತಾರೆ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ, ಆದರೆ ಮತ್ತೆ ಇನ್ನೊಂದು ಕಡೆ ಅಂತಾರೆ ಅಲ್ಲಿ ರಾವಣ, ಕಂಸ, ಜರಾಸಂಧ ಎಲ್ಲರೂ ಇದ್ದರು. कहा जाता पवित्र बनो तो कहते देवताओं को भी तो बच्चे आदि थे ना. अरे तुम गाते हो सर्वगुण संपन्न संपूर्ण निर्विकारी, फिर विकार की बात कैसे हो सकता. ಪವಿತ್ರವಾಗಿರಿ ಅಂತ ತಿಳಿಸಿದಾಗ ಅಂತಾರೆ ದೇವತೆಗಳಿಗೂ ಸಂತಾನ ಇತ್ತಲ್ಲ. ಅರೆ ಗಾಯನ ಮಾಡಲಾಗತ್ತೆ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ, ಮತ್ತೆ ವಿಕಾರದ ಮಾತು ಹೆಂಗಾಗಕ್ಕೆ ಸಾಧ್ಯ. तुम भी निर्विकारी बनो तो कहते सृष्टि कैसे बढ़ेंगी, बच्चे कैसा पैदा होंगे. ತಾವು ನಿರ್ವಿಕಾರಿ ಆಗಿ ಅಂದಾಗ ಕೇಳ್ತಾರೆ ಸೃಷ್ಟಿ ಹೆಂಗ್ ಬೆಳೆಯತ್ತೆ, ಮಕ್ಕಳು ಹೆಂಗೆ ಜನ್ಮ ಪಡಿತಾರೆ. मंदिरों में जाकर महिमा गाते, घर में आने से वह महिमा ही भूल जाते. ಮಂದಿರಗಳಲ್ಲಿ ಹೋಗಿ ಮಹಿಮೆಯನ್ನ ಮಾಡ್ತಾರೆ, ಮನೆಗೆ ಬಂದಾಗ ಆ ಮಹಿಮೆಯನ್ನ ಮರ್ತೋಗ್ತಾರೆ. कुल तुम जांच करते देखो, घर में जाकर समझाओ तो मानेंगे नहीं. ಬಲಿ ನೀವು ಚೆಕ್ ಮಾಡಿ ನೋಡಿ, ಮನೆಗೆ ಹೋಗಿ ತಿಳಿಸಿದಾಗ ಅವರು ಒಪ್ಕೊಳ್ಳೋದೇ ಇಲ್ಲ. वहाँ की बात वहाँ रहती, पवित्र बनने के लिए कहो तो कहेंगे वाह, इसके बिगैर दुनिया कैसे चलेगा. उनको पता नहीं वैसलेस दुनिया कैसे चलती. ಅಲ್ಲಿನ ಮಾತು ಅಲ್ಲಿ, ಇಲ್ಲಿನ ಮಾತು ಇಲ್ಲೇ ಇರುತ್ತೆ. ಪವಿತ್ರವಾಗಿರೋದಕ್ಕೆ ತಿಳಿಸಿದಾಗ ಅಂತಾರೆ ವಾ, ಇದಿಲ್ಲದೆ ಪ್ರಪಂಚ ಹೆಂಗ್ ನಡೆಯುತ್ತೆ. ಅವ್ರಿಗಂತೂ ಗೊತ್ತೇ ಇಲ್ಲ ನಿರ್ವಿಕಾರಿ ಪ್ರಪಂಚ ಯಾವ ರೀತಿ ನಡೆಯುತ್ತೆ. बच्चों ने गीत सुना, प्रतिज्ञा करते तुम्हारे मत पर चलेंगे क्योंकि श्रीमत पर चलने में कल्याण. ಮಕ್ಕಳು ಹಾಡನ್ನ ಕೇಳಿದ್ರೆ
ಪ್ರತಿಜ್ಞೆ ಮಾಡ್ತಾರೆ, ನಿಮ್ಮ ಮತದಂತೆ ನಡೀತೀವಿ, ಯಾಕೆಂದರೆ ಶ್ರೀಮತದಂತೆ ನಡೆಯೋದ್ರಲ್ಲೇ ಕಲ್ಯಾಣ ಅಡಗಿದೆ. बाबा तो कहते रहते श्रीमत पर चलो, नहीं तो आखिर मौत आ जाएगा, फिर ट्रिब्यूनल में सब बताना पड़े. ತಂದೆ ತಿಳಿಸ್ತಾರೆ, ಶ್ರೀಮತದಂತೆ ನಡೀರಿ, ಇಲ್ಲ ಅಂದರೆ ಮೃತ್ಯು ಬಂದ್ಬಿಡತ್ತೆ, ಧರ್ಮರಾಜಪುರಿಯಲ್ಲಿ ಎಲ್ಲವನ್ನ ತಿಳಿಸ್ಬೇಕಾಗತ್ತೆ. तुमने ही ये पाप किया, अपने मत पर चलकर फिर कल्प कल्पांतर दाग लग जाएगा. ऐसे नहीं, एक बार फाइल हुआ तो दूसरे तीसरे वर्ष पड़ेंगे नहीं. ನಿಮ್ಮ ಮತದಂತೆ ನಡೆದಾಗ ಕಲ್ಪ ಕಲ್ಪನು ಮಚ್ಚಿ ಆಗ್ಬಿಡತ್ತೆ. ಆ ರೀತಿ ಅಲ್ಲ, ಒಂದು ಸಲ ಫೈಲ್ ಆದರೆ ಮತ್ತೊಮ್ಮೆ ಓದಬಹುದು, ಇಲ್ಲ. अभी नापास हुआ तो कलप कलप होता रहेगा, इसलिए पुरुषार्थ बहुत करना, कदम कदम ಶ್ರೀಮತ್ ಪರ್ ಚಲ್. ಇವಾಗ ಫೈಲ್ ಆದರೆ ಕಲ್ಪನೂ ಹಿಂಗೆ ಆಗತ್ತೆ, ಅದಕ್ಕೆ ಪುರುಷಾರ್ಥ ಬಹಳಷ್ಟು ಮಾಡಿ ಹೆಜ್ಜೆ ಹೆಜ್ಜೆನು ಶ್ರೀಮತದಂತೆ ನಡೀತಾ ಇರಿ. अंदर कुछ भी गंध ना रहे, हृदय को शुद्ध रखना. ಆಂತರ್ಯದಲ್ಲಿ ಏನು ಕೊಳಕನ್ನ ಇಟ್ಕೋಬೇಡಿ, ಹೃದಯವನ್ನ ಶುದ್ಧವಾಗಿ ಇಟ್ಕೊಳ್ಳಿ. नारद को भी कहा ना, अपनी शक्ल आईने में देखो तो देखा मैं तो बंदर मिसाल हूँ, ये एक दृष्टांत. ನಾರದನಿಗೂ ತಿಳಿಸಲಾಯಿತು, ನಿನ್ನ ಮುಖವನ್ನ ಮಿರರಲ್ಲಿ ನೋಡ್ಕೊಳ್ಳಿ. ಆಗ ನೋಡ್ಕೊಂಡ, ಕೋತಿಯ ಸಮಾನ ಇತ್ತು, ಇದು ಒಂದು ದೃಷ್ಟಾಂತ ಆಗಿದೆ. अपने से पूछना है, हम कहाँ तक श्रीमत पर चल रहे हैं, बुद्धियों कहाँ बाहर तो नहीं भटकता. ನಮ್ಮನ್ನು ನಾವೇ ಕೇಳಬೇಕು, ಎಲ್ಲಿವರೆಗೂ ನಾವು ಶ್ರೀಮತದಂತೆ ನಡೀತಿದ್ದೀವಿ, ಬುದ್ಧಿಯೋಗ ಹೊರಗಡೆ ಅಲಿತಿಲ್ಲ ತಾನೆ. दे अभिमान में तो नहीं हूँ, देही अभिमानी तो सर्विस में लगा रहे. ದೇಹದ ಅಭಿಮಾನ ಇಲ್ಲ ತಾನೆ. ಯಾರು ಆತ್ಮಿಕ ಸ್ಮೃತಿಯಲ್ಲಿ ಇರ್ತಾರೆ ಅವರು ಸೇವೆಯಲ್ಲೇ ತತ್ಪರರಾಗಿರ್ತಾರೆ. ಸಾರಾ ಮದಾರ್ ಯೋಗ ಪರ್ ಹೈ, ಭಾರತ್ ಕಾ ಯೋಗ ಮಶೂರ್ ಹೈ. ಎಲ್ಲದಕ್ಕೂ ಆಧಾರ ಯೋಗದ ಮೇಲೆ ಆಗಿದೆ, ಭಾರತದ ಯೋಗ ಪ್ರಸಿದ್ಧಿಯಾಗಿದೆ. वो तो निराकार बाबा ही निराकार बच्चों को समझाते, इसको कहा जाता सहज ರಾಜ್ಯ. ಅಲ್ಲಂತೂ ನಿರಾಕಾರ ತಂದೆ ನಿರಾಕಾರ ಮಕ್ಕಳಿಗೆ ತಿಳಿಸ್ತಾರೆ, ಇದಕ್ಕೆ ಹೇಳಾಗತ್ತೆ ಸಹಜ ರಾಜಯೋಗ. लिखा हुआ है, निराकार बाबा ने सहज राजयोग दिखाया, से श्री कृष्ण का नाम डाल दिया. ಬರ್ದಿದರೆ ನಿರಾಕಾರ ತಂದೆ ಸಹಜ ರಾಜಯೋಗವನ್ನ ಕಲಿಸ್ಕೊಟ್ರು, ಶ್ರೀಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. तुम जानते हो हमको ऐसा लक्ष्मी नारायण बनना है, पुण्य आत्मा बनना. ತಮಗೆ ಗೊತ್ತಿದೆ, ನಾವು ಈ ರೀತಿ ಲಕ್ಷ್ಮೀ ನಾರಾಯಣರಾಗಬೇಕು, ಪುಣ್ಯಾತ್ಮರಾಗಬೇಕು. पाप की कोई बात नहीं, बाबा की याद में रहकर उसकी सेवा में रहना. ಪಾಪದ ಮಾತೇ ಇಲ್ಲ, ತಂದೆಯ ನೆನಪಿನಲ್ಲಿದ್ದು ಸೇವೆಯಲ್ಲೇ ತೊಡಗಿರಬೇಕಾಗಿದೆ. इतना ऊंच पद पाना है तो कुछ तो मेहनत करेंगे ना. सन्यासी आदि तो कह देते गृहस्थ व्यवहार में रह कमल फूल समान रहे, ये हो नहीं सकता. ಇಷ್ಟು ಉನ್ನತವಾದ ಪದವಿಯನ್ನು ಪಡಿಬೇಕಂದ್ರೆ ಶ್ರಮ ಮಾಡಬೇಕಲ್ಲ. ಸನ್ಯಾಸಿಗಳಂತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಮಲ ಪುಷ್ಪ ಸಮಾನ ಇರೋದು ಸಾಧ್ಯನೇ ಇಲ್ಲ. संपूर्ण बनने में बहुत फाइल हो जाते, क्योंकि याद नहीं कर सकते. अभी प्राचीन योग बाबा सिखार. ಸಂಪೂರ್ಣ ಆಗೋದಕ್ಕೆ ಬಹಳಷ್ಟು ಜನ ಫೈಲ್ ಆಗ್ಬಿಡ್ತಾರೆ, ಯಾಕೆಂದರೆ ನೆನಪಿನಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಾಚೀನ ಯೋಗ ತಂದೆನೇ ಕಲಿಸ್ಕೊಡ್ತಿದ್ದಾರೆ. बाप कहते योग तो मैं स्वयं आकर सिखाता हूँ, अब मुझे याद करो, तुमको मेरे पास आना है. ತಂದೆ ತಿಳಿಸ್ತಾರೆ, ಯೋಗ ಅಂತೂ ನಾನು ಸ್ವಯಂ ಬಂದು ಕಲಿಸ್ಕೊಡ್ತೀನಿ, ಈಗ ನನ್ನನ್ನ ನೆನಪು ಮಾಡಿ. ये है याद की यात्रा, तुम्हारा ಸ್ವೀಟ್ ಸೈಲೆನ್ಸ್ ಹೋಮ್ वो है. ಇದಾಗಿದೆ ನೆನಪಿನ ಯಾತ್ರೆ, ನಿಮ್ಮ ಮಧುರವಾದ ನಿಶಬ್ದ ಮನೆ ಅದಾಗಿದೆ. ये भी जानते हैं हम ही बाबा से पूरा वर्षा पाएंगे, तो बाप बार बार समझाते प्रतिज्ञा पूरा
पूरे रहो, बल हो ही जाती है तो बाबा से क्षमा ले लेना. ಇದು ಗೊತ್ತಿದೆ, ನಾವು ತಂದೆಯಿಂದ ಪೂರ್ತಿ ಆಸ್ತಿಯನ್ನು ಪಡಿತೀವಿ. ತಂದೆ ಮತ್ತೆ ಮತ್ತೆ ತಿಳಿಸ್ತಾರೆ, ಪ್ರತಿಜ್ಞೆಯ ಮೇಲೆ ಪೂರ್ತಿ ನಿಂತಿರಿ. ಬಲೆ ಆಗುವುದರೆ ತಂದೆಯಿಂದ ಕ್ಷಮೆಯನ್ನ ಬೇಡಿ. देखो ये बच्चा क्षमा लेने के लिए काश बाबा के पास एक दिन के लिए आया. थोड़ी भूल हुई तो भागा है, क्योंकि दिल को काता है तो समझा सम्मुख आकर बाबा को सुनाई. ನೋಡಿ, ಈ ಮಗು ಕ್ಷಮೆಯನ್ನ ಬೇಡಕ್ಕೋಸ್ಕರ ತಂದೆ ಹತ್ರ ಒಂದು ದಿನಕ್ಕೋಸ್ಕರ ಸಮ್ಮುಖ ಬಂದಿದೆ. ಸ್ವಲ್ಪ ತಪ್ಪಾಯಿತು ಅಂದರೆ ಓಡಿ ಬರುತ್ತೆ, ಯಾಕೆಂದರೆ ಹೃದಯ ತಿನ್ನತ್ತೆ. ತಿಳ್ಕೊಂತಾರೆ, ಸಮ್ಮುಖದಲ್ಲಿ ಹೋಗಿ ತಂದೆಗೆ ಎಲ್ಲವನ್ನ ತಿಳಿಸೋಣ. कितना बाबा से प्रीत रिगार्ड है, बहुत बच्चे हैं जो इससे भी ಜಾಸ್ತಿ ವಿಕರ್ಮ करते रहते, पता ही नहीं पड़ता. ಎಷ್ಟು ತಂದೆಯ ಜೊತೆ ಪ್ರೀತಿ ಗೌರವ ಇದೆ. ಅನೇಕ ಜನ ಮಕ್ಕಳಿದ್ದಾರೆ, ಇವರಿಗಿಂತಲೂ ಜಾಸ್ತಿ ವಿಕರ್ಮವನ್ನ ಮಾಡ್ತಾರೆ, ಗೊತ್ತೇ ಆಗಲ್ಲ. हम तो कहते वाह बच्चे बड़ा अच्छा, थोड़ी भी भूल की क्षमा लेने आया. ನಾವಂತೀವಿ, ವಾ ಮಗು ಎಷ್ಟು ಒಳ್ಳೆಯದು, ಸ್ವಲ್ಪ ತಪ್ಪಾದರೂ ಸಹ ಕ್ಷಮೆಯನ್ನ ಬೇಡಕ್ಕೆ ಬಂದಿದ್ದೀರಾ. बाबा का हमेशा कहना है कि भूल बताकर क्षमा ले लो, नहीं तो वो पाप वृद्धि को पाता रहेगा. ತಂದೆ ಸದಾ ಹೇಳ್ತಿರ್ತಾರೆ, ತಪ್ಪಾದಾಗ ಕ್ಷಮೆಯನ್ನ ಬೇಡಿ, ಇಲ್ಲ ಅಂದರೆ ಪಾಪ ವೃದ್ಧಿಯನ್ನ ಪಡಿತಾ ಇರುತ್ತೆ. फिर गिर पड़ेंगे, मुख्य योग से ही बच सकते. ನಂತರ ಬಿತ್ತೋಗ್ತೀರಾ, ಮುಖ್ಯವಾಗಿ ಯೋಗದಿಂದಲೇ ಬಚಾವಾಗ್ತೀರಾ. जिस योग की बहुत कामी है, ज्ञान तो बहुत सहज है ना. ಈ ಯೋಗದಲ್ಲಿ ಬಹಳಷ್ಟು ಬಲಹೀನತೆ ಇದೆ, ಜ್ಞಾನ ಅಂತೂ ಬಹಳ ಸಹಜ ಆಗಿದೆ. ये तो जैसे एक कहानी है कि आज से 5000 वर्ष पहले किसका राज्य था, कैसे राज्य किया, कितना समय किया, फिर राज्य करते करते कैसे विकार में फंसे, कोई ने चढ़ाई नहीं किया. ಇದಂತೂ ಒಂದು ರೀತಿ ಕಥೆಯಾಗಿದೆ. ಇವತ್ತಿನ ಹಿಂದೆ 5000 ವರ್ಷದ ಮೊದಲು ಯಾವ ರೀತಿ ರಾಜ್ಯ ಮಾಡಿದ್ವಿ, ಯಾವ ರೀತಿ ರಾಜ್ಯವನ್ನ ಪಡೆದ್ವಿ, ಎಷ್ಟು ಸಮಯ ರಾಜ್ಯ ಮಾಡಿದ್ವಿ, ನಂತರ ರಾಜ್ಯ ಮಾಡ್ತಾ ಮಾಡ್ತಾ ಯಾವ ರೀತಿ ವಿಕಾರದಲ್ಲಿ ಸಿಕ್ಕಾಕೊಂಡ್ವಿ. ನಮ್ಮ ಮೇಲೆ ಯಾರೂ ಸಹ ಯುದ್ಧಕ್ಕೆ ಬಂದಿಲ್ಲ. चढ़ाई तो बाद में जब वैश्य बने तब हुई, उनसे तो रावण ने राज्य छीना. ಆಕ್ರಮಣೆಯಂತೂ ವೈಶ್ಯರಾದಾಗ ಆಗತ್ತೆ. ಅದಕ್ಕೋಸ್ಕರ ಬಾಬಾ ರಾವಣನಿಂದ ಮಕ್ಕಳನ್ನ ಬಚಾವ್ ಮಾಡ್ತಾರೆ. ಅವರ ಮೊದಲು ರಾವಣ ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ. तो फिर रावण पर जीत पाकर राज्य लेते, ये भी किसकी बुद्धि में मुश्किल बैठता. तुम्हें बाबा से पूरे वफादार फरमान बरदार होकर रहे. ನಂತರ ರಾವಣನ ಮೇಲೆ ವಿಜಯವನ್ನ ಪಡೆದು ರಾಜ್ಯವನ್ನ ಪಡಿತೀರ. ಇದು ಯಾರ ಬುದ್ಧಿಯಲ್ಲೂ ಬಹಳ ಕಷ್ಟವಾಗಿ ಕುತ್ಕೊಳ್ಳುತ್ತೆ. ತಂದೆ ಪೂರ್ತಿ ತಿಳಿಸಿದರೆ ನಾವು ಪೂರ್ತಿ ನಂಬಿಕಸ್ಥರು, ಆಜ್ಞಾಕಾರಿಗಳಾಗಿ ಇರಬೇಕು. अज्ञान काल में भी कोई वफादार फरमान बरदार होते, कोई नौकर भी बड़े ईमानदार होते. ಅಜ್ಞಾನ ಕಾಲದಲ್ಲೂ ನಂಬಿಕಸ್ಥರು ವಿಧೇಯರಾಗಿ ಇರ್ತಾರೆ, ಕೆಲವರು ಕೆಲಸದವರು ಬಹಳ ನಂಬಿಕಸ್ಥರಾಗಿ ಇರ್ತಾರೆ. लाखों रुपया पड़े रहे, कभी एक भी उठाएंगे नहीं, कहते हैं सेठ जी आप चाबियां छोड़ गए थे, हम संभाल कर लिए बैठे हैं. ಲಕ್ಷಾಂತರ ರೂಪಾಯಿ ಬಿದ್ದಿದ್ರೂ ಸಹ ಒಂದು ತಕ್ಕೊಳೋದಿಲ್ಲ ಅಂತಾರೆ ಸೇಠ್ಜಿ. ತಾವು ಬೀಗಗಳನ್ನು ಬಿಟ್ಟೋಗಿದ್ರಿ, ನಾವು ಅದನ್ನು ಸಂಪಾಲನೆ ಮಾಡ್ಕೊಂಡು ಕೂತಿದ್ದೀವಿ. ऐसे भी होते, बाबा तो बहुत अच्छी ರೀತಿ समझाते रहते. ಈ ರೀತಿನೂ ನಡೆಯುತ್ತೆ. ತಂದೆ ಅಂತೂ ಬಹಳ ಚೆನ್ನಾಗಿ ತಿಳಿಸ್ತಾರೆ. विवेक कहता इस कारण से माला का दाना नहीं बनते, फिर वहां जाकर दास दासी बनेंगे. ವಿವೇಕ ತಿಳಿಸತ್ತೆ, ಈ ಕಾರಣ ಮಾಲೆಯ ಮಣಿ ಆಗೋದೇ ಇಲ್ಲ, ಮತ್ತೆ ಅಲ್ಲಿ ಹೋಗಿ ದಾಸದಾಸಿರಾಗ್ತಾರೆ.
नहीं पढ़ने से जरूर हाल होता होगा, ಶ್ರೀಮತ್ ಪರ್ ನಹಿ ಚಲ್ತೆ. ಓದಿಲ್ಲ ಅಂದರೆ ಇಂಥ ಪರಿಸ್ಥಿತಿ ಆಗ್ತಿರ್ಬೋದು, ಶ್ರೀಮತದಂತೆ ನಡೆಯಲ್ಲ. बाबा समझाते, तुम्हारी मंजिल सारी योग की है, माया एकदम नाक से पकड़ योग लगाने नहीं दे. ತಂದೆ ತಿಳಿಸ್ತಾರೆ, ನಿಮ್ಮ ಲಕ್ಷ್ಯ ಇಡೀ ಯೋಗದ ಮೇಲೆ, ಮಾಯೆ ಮೂಗನ್ನ ಹಿಡಿದು ಯೋಗದಲ್ಲಿ ಕೂರ್ಸಕ್ಕೆ ಬಿಡೋದಿಲ್ಲ. ಯೋಗ हो तो सर्विस बहुत अच्छी करे, ಪಾಪೋं का डर रहे. ಯೋಗ ಇದ್ರೆ ಸೇವೆ ಚೆನ್ನಾಗಿ ಮಾಡ್ತೀರಾ, ಪಾಪಗಳ ಭಯ ಇರುತ್ತೆ. ಜೈಸೆ ಯೇ ಬಚ್ಚಾ ತೋ ಬಹುತ್ ಅಚ್ಚಾ, ಸಚ್ಚಾಯಿ ಹೋ ಹೈಸಿ. ಯಾವ ರೀತಿ ಈ ಮಗು ಬಹಳ ಒಳ್ಳೆಯದು, ಸತ್ಯತೆ ಇರಬೇಕು ಅಂದರೆ ಈ ರೀತಿ. अच्छे अच्छे बच्चे से इनका पद अच्छा है, और जो सर्विस करते रहते वो कहाँ ना कहाँ फंसे रहते. ಒಳ್ಳೊಳ್ಳೆ ಮಕ್ಕಳು ಈ ರೀತಿ ಒಳ್ಳೆ ಪದವಿಯನ್ನು ಪಡಿತಾರೆ. ಕೆಲವರು ಸೇವೆಯಲ್ಲಿ ಇರ್ತಾರೆ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರ್ತಾರೆ. कुछ भी बताते नहीं, कहने से छोड़ते भी नहीं. ಏನು ತಿಳಿಸಲ್ಲ, ಹೇಳಿದಾಗ ಅದನ್ನು ಬಿಡೋದು ಇಲ್ಲ. गीत में तो देखो प्रतिज्ञा करते कुछ भी हो जाए कभी ऐसे भूल नहीं करेंगे, मूल बात है देह अभिमान. ಹಾಡಿನಲ್ಲಿ ನೋಡಿ ಪ್ರತಿಜ್ಞೆಯನ್ನ ಮಾಡ್ತಾರೆ, ಏನೇ ಆಗೋಗ್ಲಿ ಇಂತಹ ತಪ್ಪನ್ನ ಮಾಡೋದಿಲ್ಲ. ಮುಖ್ಯವಾದ ಮಾತಾಗಿದೆ ದೇಹದ ಅಭಿಮಾನ. देह अभिमान से भूले होते बहुत भूल करते, इसलिए सावधानी दी जाती. ದೇಹ ಅಭಿಮಾನದಿಂದ ತಪ್ಪಾಗತ್ತೆ, ಬಹಳಷ್ಟು ತಪ್ಪನ್ನ ಮಾಡ್ತಾರೆ, ಅದಕ್ಕೆ ಎಚ್ಚರಿಕೆಯನ್ನು ನೀಡಲಾಗತ್ತೆ. ಬಾಬಾ ಕಾ ಕಾಮ್ ಹೇ ಸಮझाना, ನಾ ಸಮझाए तो कहेंगे हमको कोई ने समझाया थोड़े ही है. ತಂದೆಯ ಕೆಲಸ ಆಗಿದೆ ತಿಳಿಸ್ಕೊಡೋದು. ತಿಳಿಸ್ಕೊಟ್ಟಿಲ್ಲ ಅಂದ್ರೆ ನಮಗೆ ಯಾರು ತಿಳಿಸ್ಕೊಟ್ಟಿಲ್ವಲ್ಲ ಅನ್ಬೋದು. इस पर एक कहानी भी है, बाप भी कहते बच्चे खबरदार रहो. ಇದರ ಬಗ್ಗೆ ಒಂದು ಕಥೆನೂ ಇದೆ. ತಂದೆನೂ ತಿಳಿಸ್ತಾರೆ, ಮಕ್ಕಳೇ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. नहीं तो बहुत सजा खानी पड़े, फिर ऐसे नहीं कहना हमको समझाया क्यों नहीं. ಇಲ್ಲ ಅಂದರೆ ಬಹಳಷ್ಟು ಶಿಕ್ಷೆಯನ್ನು ಪಡಿಬೇಕಾಗತ್ತೆ, ಮತ್ತೆ ಈ ರೀತಿ ಹೇಳಬೇಡಿ ನಮಗಂತೂ ತಿಳಿಸ್ಕೊಟ್ಟಿಲ್ಲ. बाप साफ समझाते, थोड़ा भी पाप करने से बहुत वृद्धि हो जाएगा, फिर बाबा के आगे सिर भी नहीं उठा सके. ಬಾಬಾ ಸತ್ಯವಾಗಿ ಸ್ವಚ್ಛವಾಗಿ ತಿಳಿಸಿದ್ದಾರೆ, ಸ್ವಲ್ಪನೂ ಪಾಪ ಮಾಡಿದಾಗ ಅದು ವೃದ್ಧಿ ಆಗ್ತಾ ಹೋಗತ್ತೆ, ಮತ್ತೆ ತಂದೆ ಮುಂದೆ ತಲೆ ಎತ್ತಂಗಿರಲ್ಲ. झूठ बोलने से तो तौबा तौबा करनी चाहिए, ऐसे नहीं समझो ಶಿವ ಬಾಬಾ हमको देखते थोड़े ही. ಸುಳ್ಳು ಹೇಳಿದಾಗ ತಪ್ಪಾಯಿತು ತಪ್ಪಾಯಿತು ಅನ್ಬೇಕಾಗತ್ತೆ, ಆ ರೀತಿ ಅನ್ಕೋಬೇಡಿ, ಶಿವ ಬಾಬಾ ನಮ್ಮನ್ನೇನಾದ್ರೂ ನೋಡ್ತಾರೇನು. अरे अज्ञान काल में भी ये सब जानते हैं, तब तो पाप और पुण्य का एवजा देते, साफ कहते तुम पाप करेंगे तो तुम्हारे लिए बहुत कड़ी सजा. अरे ಅಜ್ಞಾನ ಕಾಲದಲ್ಲೂ ಎಲ್ಲನೂ ತಿಳ್ಕೊಂಡಿರ್ತಾರೆ, ಅದಕ್ಕೆ ಪಾಪ ಮತ್ತು ಪುಣ್ಯದ ಫಲವನ್ನು ನೀಡಲಾಗುತ್ತೆ. ಸ್ವಚ್ಛವಾಗಿ ತಿಳಿಸಬೇಕಾಗಿದೆ, ನಾವು ಪಾಪ ಮಾಡಿದಾಗ ನಮಗೋಸ್ಕರ ಬಹಳ ಕಠಿಣವಾದಂತಹ ಶಿಕ್ಷೆ ಇರುತ್ತೆ. बाप से वर्षा लेने आए हो तो इसके बदले 2 कड़ा तो नहीं काटना चाहिए, कहते एक है याद करते दूसरे को. ತಂದೆ ಹತ್ರ ಆಸ್ತಿ ಪಡೆಯಕ್ಕೆ ಬಂದಿದ್ದೀರಾ, ಮತ್ತೆ 2 ಕಿವಿಯನ್ನ ಕಟ್ ಮಾಡೋ ರೀತಿ ಆಗಬಾರ್ದು. ಹೇಳೋದೊಂದು, ನೆನಪು ಮಾಡೋದು ಮತ್ತೊಬ್ಬರದಾಗಿದೆ. बाप को याद नहीं करते तो बताओ उनकी गति क्या होगी. सच कहना, सच बोलना, सच पहनना, ये भी अभी की बात. ತಂದೆಯನ್ನ ನೆನಪು ಮಾಡಿಲ್ಲ ಅಂದ್ರೆ ಅವರ ಗತಿ ಏನಾಗ್ಬೋದು. ಸತ್ಯವನ್ನ ತಿನ್ನಿ, ಸತ್ಯವನ್ನ ಮಾತಾಡಿ, ಸತ್ಯವನ್ನೇ ತೊಡಕೊಳ್ಳಿ, ಇದೆಲ್ಲ ಇವಾಗಿನ ಸಮಯ ಆಗಿದೆ. जबकि बाबा आकर सिखाते तो उनसे हर बात सच रहना चाहिए. ತಂದೆ ಬಂದು ಕಲಿಸ್ಕೊಡ್ತಿದ್ದಾರೆ ಅಂದ ಮೇಲೆ ಅವರ ಜೊತೆಗೆ ಎಲ್ಲ ವಿಷಯದಲ್ಲೂ ಸತ್ಯವಾಗಿ ಇರಬೇಕಾಗಿದೆ. अच्छा, ऐसे सच्चे वफादार फरमानदार बच्चों प्रति
मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी मात पिता बाप दादा को याद प्यार ಗುಡ್ ಮಾರ್ನಿಂಗ್ ನಮಸ್ತೆ. ಒಳ್ಳೆಯದು. ಈ ರೀತಿ ಸತ್ಯವಾಗಿ ನಂಬಿಕಸ್ಥರು ಅನುಕರಣೆಯನ್ನ ಮಾಡುವಂತಹ ಮಕ್ಕಳ ಪ್ರತಿ ತಂದೆ ತಾಯಿಯವರ ಅಂದರೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತೆ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ನಮಸ್ತೆಯನ್ನ ಮಾಡ್ತಿದ್ದಾರೆ. ಇಂದಿನ ವರದಾನ ಮೊದಲನೇದು, सच्चाई से बाबा की सर्विस में लग जाना, पूरा वफादार फरमान बरदार बनना, ईश्वरी परिवार से सच्चा लव रखना. ಸತ್ಯತೆಯಿಂದ ಬಾಬುವರ ಸೇವೆಯಲ್ಲಿ ತೊಡಗಬೇಕು. ಪೂರ್ತಿ ನಂಬಿಕಸ್ಥರು ಆಜ್ಞಾಕಾರಿಗಳಾಗಿರಬೇಕು. ಈಶ್ವರ್ಯ ಪರಿವಾರದಲ್ಲಿ ಸತ್ಯವಾದ ಪ್ರೀತಿಯನ್ನ ಇಟ್ಕೋಬೇಕಾಗಿದೆ. ಎರಡನೇದು, श्रीमत में मनमत व रावण के मत मिक्स नहीं करना, एक बाप दूसरा ना कोई, इस गारंटी में पक्का रहना, हृदय को शुद्ध पवित्र बनाना. ಶ್ರೀಮತದಲ್ಲಿ ಮನ್ಮತ ಅಥವಾ ರಾವಣನ ಮತವನ್ನ ಮಿಕ್ಸ್ ಮಾಡಬಾರ್ದು. ಒಬ್ಬ ತಂದೆ ಬಿಟ್ಟು ಮತ್ತಾರೂ ಇಲ್ಲ, ಈ ಒಂದು ಗ್ಯಾರಂಟಿಯನ್ನ ಪಕ್ಕಾ ಇಟ್ಕೋಬೇಕು. ಹೃದಯವನ್ನ ಶುದ್ಧ ಪವಿತ್ರವಾಗಿ ಮಾಡ್ಕೋಬೇಕಾಗಿದೆ. वरदान, रूहानियत के खुशबू के आधार पर सर्व को परमात्मा संदेश देने वाले विश्व कल्याणकारी भव. ಆತ್ಮೀಯ ಸುಗಂಧದ ಆಧಾರದ ಮೇಲೆ ಸರ್ವರಿಗೂ ಪರಮಾತ್ಮನ ಸಂದೇಶವನ್ನು ನೀಡುವಂಥವರು ವಿಶ್ವ ಕಲ್ಯಾಣಕಾರಿ ಭವ. ಆತ್ಮೀಯತೆಯ ಸುವಾಸನೆಯ ಆಧಾರದ ಮೇಲೆ ಸರ್ವರಿಗೂ ಪರಮಾತ್ಮನ ಸಂದೇಶವನ್ನು ನೀಡುವಂಥವರು ವಿಶ್ವ ಕಲ್ಯಾಣಕಾರಿ ಭವ. रूहानियत की सर्व शक्तियां स्वयं में धारण कर लो, तो रूहानियत की खुशबू सहज ही अनेक आत्माओं को अपने तरफ आकर्षित करेंगी. ಆತ್ಮೀಯತೆಯ ಸರ್ವ ಶಕ್ತಿಗಳನ್ನ ಸ್ವಯಂ ಅಲ್ಲಿ ಧಾರಣೆ ಮಾಡಿಕೊಳ್ಳಿ. ಆಗ ಆತ್ಮೀಯತೆಯ ಸುಗಂಧ ಸಹಜವಾಗಿ ಅನೇಕ ಆತ್ಮಗಳಿಗೆ ತನ್ನ ಕಡೆ ಆಕರ್ಷಣೆಯನ್ನ ಮಾಡುತ್ತೆ. जैसे मनसा शक्ति से प्रकृति को तमो प्रदान से सतो प्रदान बनाते, वैसे अन्य विश्व की आत्माएं जो आप लोगों के आगे नहीं आ सकेंगी, उनको दूर रहते भी आप रूहानियत की शक्ति से बाप का परिचय व सम्मुख संदेश दे सकते. ಯಾವ ರೀತಿ ಮನಸಾ ಶಕ್ತಿಯಿಂದ ಪ್ರಕೃತಿಯನ್ನ ತಮೋ ಪ್ರಧಾನದಿಂದ ಸತೋ ಪ್ರದಾನ ಮಾಡ್ತೀರ, ಅದೇ ರೀತಿ ಅನ್ಯ ವಿಶ್ವದ ಆತ್ಮಗಳಿಗೆ ಅವರು ತಮ್ಮ ಸಮ್ಮುಖದಲ್ಲಿ ಬರಲ್ಲ, ದೂರ ಇದ್ರೂ ಸಹ ಆತ್ಮೀಯತೆ ಶಕ್ತಿಯಿಂದ ತಂದೆಯ ಪರಿಚಯ ಮುಖ್ಯವಾಗಿ ಸಂದೇಶವನ್ನ ಕೊಡ್ತೀರಾ. ये सूक्ष्म मिशनरी तब तेज करो तब अनेक तड़पती हुई आत्माओं को अंजलि मिलेंगी और आप विश्व कल्याणकारी कहलाए. ಈ ಸೂಕ್ಷ್ಮವಾದ ಮಿಷನರಿ ತೀಕ್ಷ್ಣ ಮಾಡಿ, ಅಂದರೆ ಅನೇಕ ಕಡೆ ತಡಪಡಿಸ್ತಿರುವಂಥ ಆತ್ಮಗಳಿಗೆ ಅಂಜಲಿಯನ್ನ ನೀಡಿ ನೀವು ವಿಶ್ವ ಕಲ್ಯಾಣಕಾರಿ ಅಂತ ಅನ್ನಿಸ್ಕೊಂತೀರಾ. ಸ್ಲೋಗನ್ ಆಗಿದೆ, अपने पास शुद्ध व श्रेष्ठ संकल्प इमर्ज करो तो व्यर्थ स्वतः मर्ज हो जाएंगे. ತಮ್ಮ ಹತ್ರ ಶುದ್ಧ ಮತ್ತು ಶ್ರೇಷ್ಠ ಸಂಕಲ್ಪಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ, ಆಗ ವ್ಯರ್ಥ ಸ್ವತಃ ಸಮಾಪ್ತಿಯಾಗತ್ತೆ. ಅವ್ಯಕ್ತ ಇಶಾರೆ, निश्चय के फाउंडेशन को मजबूत कर सदा निर्भय और निश्चिंत कर. ನಿಶ್ಚಯದ ಫೌಂಡೇಶನ್ ಅನ್ನ ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. जिस समय कोई भी परिस्थिति आए तो बाबा को साथी बना लो तो अनुभव करेंगे मैं अकेला नहीं हूँ, मेरे साथ विशेष शक्ति. ಯಾವ ಸಮಯದಲ್ಲಿ ಯಾವುದಾದರೂ ಪರಿಸ್ಥಿತಿ ಬಂದರೆ ತಂದೆಯನ್ನ ಜೊತೆಗಾರರಾಗಿ ಮಾಡಿಕೊಳ್ಳಿ, ಆಗ ಅನುಭವ ಮಾಡ್ತೀರಾ ನಾನು ಒಂಟಿಯಲ್ಲ, ನನ್ನ ಜೊತೆ ವಿಶೇಷವಾದ ಶಕ್ತಿ ಇದೆ. जहां बाप है वहां चाहे कितने भी तूफान हो वो तोहफा बन जाए.
ಎಲ್ಲಿ ತಂದೆ ಇದ್ದರೆ ಅಲ್ಲಿ ಎಷ್ಟೇ ಬಿರುಗಾಳಿ ಬರಲಿ ಅದು ನಿಮಗೆ ಗಿಫ್ಟ್ ಆಗ್ಬಿಡತ್ತೆ. निश्चय बुद्धि विजयंती इस टाइटल की स्मृति से विजयी बनो और विजयी वर्ष मना. ನಿಶ್ಚಯ ಬುದ್ಧಿ ವಿಜಯಂತಿ ಈ ಟೈಟಲ್ಲಿನ ಸ್ಮೃತಿಯಿಂದ ವಿಜಯಿಗಳಾಗಿ ವಿಜಯದ ವರ್ಷವನ್ನ ಆಚರಣೆ ಮಾಡಿ. ಓಂ ಶಾಂತಿ.